2026ರ ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಅಮೋಘ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಮೇಲೆ ಇದೀಗ ಬಹುಮಾನಗಳ ಸುರಿಮಳೆಯಾಗುತ್ತಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು 96 ರನ್ಗಳಿಂದ ಸೋಲಿಸಿ ವಿಶ್ವ ಚಾಂಪಿಯನ್ ಆದ ಭಾರತ ತಂಡಕ್ಕೆ ಬಿಸಿಸಿಐ ಭರ್ಜರಿ ನಗದು ಬಹುಮಾನ ಘೋಷಿಸಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿಯೋಣ ಬನ್ನಿ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅವರು ಟೀಂ ಇಂಡಿಯಾಗೆ 131 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಇದು 2024ರಲ್ಲಿ ನೀಡಿದ್ದ ಬಹುಮಾನಕ್ಕಿಂತಲೂ ಹೆಚ್ಚಿನ ಮೊತ್ತವಾಗಿದೆ. ಅಂದು ರೋಹಿತ್ ಶರ್ಮಾ ನೇತೃತ್ವದ ತಂಡಕ್ಕೆ 125 ಕೋಟಿ ರೂಪಾಯಿ ನೀಡಲಾಗಿತ್ತು. ಈಗ ಸತತ 2ನೇ ಬಾರಿ ಹಾಗೂ ಒಟ್ಟಾರೆಯಾಗಿ 3ನೇ ಬಾರಿ ವಿಶ್ವಕಪ್ ಗೆದ್ದ ಸಾಧನೆಗಾಗಿ ಈ ದೊಡ್ಡ ಮೊತ್ತವನ್ನು ನೀಡಲಾಗುತ್ತಿದೆ. ಈ ಬಹುಮಾನದ ಮೊತ್ತವನ್ನು ಕೇವಲ ಆಟಗಾರರು ಮಾತ್ರವಲ್ಲದೆ ಕೋಚಿಂಗ್ ಸಿಬ್ಬಂದಿ ಮತ್ತು ಪೋಷಕ ಸಿಬ್ಬಂದಿ ಕೂಡ ಹಂಚಿಕೊಳ್ಳಲಿದ್ದಾರೆ. ಬಿಸಿಸಿಐ ಘೋಷಿಸಿರುವ 131 ಕೋಟಿ ರೂಪಾಯಿಗಳ ಹೊರತಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ಐಸಿಸಿಐ ವಿಜೇತ ತಂಡಕ್ಕೆ ಪ್ರತ್ಯೇಕ ಬಹುಮಾನ ನೀಡಿದೆ. ಚಾಂಪಿಯನ್ ತಂಡ ಭಾರತಕ್ಕೆ ಸರಿಸುಮಾರು 27.48 ಕೋಟಿ ರೂಪಾಯಿ ಅಂದರೆ $3.3 ಮಿಲಿಯನ್ ಬಹುಮಾನವನ್ನು ಪಡೆದಿದೆ. ಇನ್ನು ರನ್ನರ್ ಅಪ್ ತಂಡವಾಗಿ ನ್ಯೂಜಿಲೆಂಡ್ ಸುಮಾರು 14.65 ಕೋಟಿ ರೂಪಾಯಿ ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ಈ ಗೆಲುವಿನ ಮೂಲಕ ಭಾರತವು ಟಿ20 ವಿಶ್ವಕಪ್ ಇತಿಹಾಸದಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದ ಮೊದಲ ಹಾಗೂ ಆತಿಥೇಯ ರಾಷ್ಟ್ರವಾಗಿ ಚಾಂಪಿಯನ್ ಆದ ಮೊದಲ ತಂಡ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದೆ. ಸತತವಾಗಿ 2ನೇ ಬಾರಿ ಅಂದರೆ ಕಂಟಿನ್ಯೂ ಆಗಿ ವಿಶ್ವಕಪ್ ಗೆದ್ದ ಭಾರತಕ್ಕೆ ಈ ಥರ ಬಹುಮಾನಗಳ ಸುರಿಮಳೆ ಸುರಿಯುತ್ತಿರುವುದು ತುಂಬಾನೇ ಭಾರತೀಯ ಫ್ಯಾನ್ಸ್ಗೆ ಖುಷಿಯ ವಿಚಾರ. ಈ ಬಾರಿ ವಿಶ್ವಕಪ್ ಬೇರೆ ತಂಡ ಗೆದ್ದಿದ್ದರೆ ಆ ರಾಷ್ಟ್ರೀಯ ಬೋರ್ಡ್ ಅವರಿಗೆ ಎಷ್ಟು ಹಣ ನೀಡುತ್ತಿತ್ತು ಎಂದು ಗೊತ್ತಿರಲಿಲ್ಲ. ಆದರೆ ಬಿಸಿಸಿಐಯಷ್ಟು ಯಾವ ಕ್ರಿಕೆಟ್ ಬೋರ್ಡ್ ಕೂಡ ಅವರ ತಂಡಕ್ಕೆ ಅಷ್ಟು ಬಹುಮಾನ ಮೊತ್ತವನ್ನು ನೀಡಲು ಸಾಧ್ಯವಿಲ್ಲ. ಏಕೆಂದರೆ ವಿಶ್ವದಲ್ಲಿ ಬಿಸಿಸಿಐ ಮಾತ್ರ ಅತಿ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಆಗಿದೆ. 2024ರಲ್ಲಿ ಇದ್ದ ಆಟಗಾರರು ಈ ಬಾರಿಯೂ 2022ರಲ್ಲಿ ಆಡಿದ್ದ ಆಟಗಾರರಿಗೂ ಒಂದು ಒಳ್ಳೆಯ ಬಹುಮಾನವೇ ಸಿಕ್ಕಂತಾಗಿದೆ. ಏಕೆಂದರೆ 2 ಬಾರಿ ಈ ಮೊತ್ತದ ಬಹುಮಾನ ನೋಡಿ ಆಶ್ಚರ್ಯ ಹೆಚ್ಚಿನದಾಗಿ ಖುಷಿ ಆಗಿರುತ್ತೆ ಅಂತಾನೆ ಹೇಳಬಹುದು. ಒಟ್ಟಾರೆ ಈಗ ಟೀಂ ಇಂಡಿಯಾದ ಗುರಿ ಏಕದಿನ ವಿಶ್ವಕಪ್ 2027ಕ್ಕೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ಕ್ರಿಕೆಟ್ನ ಸುದ್ದಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ.